ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಅದರಲ್ಲಿ ತುಂಬಾ ಜನ ಬಂದು ಕಮೆಂಟ್ಸ್ ಮಾಡಿದೀರಾ. ಅದರಲ್ಲಿ ಒಂದು ಕಮೆಂಟ್ ಬಂದ್ಬಿಟ್ಟು ನಾನು ಇವತ್ತು ತಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿಲ್ಲ ಬ್ರೋ. 2025 ಮತ್ತೆ 26ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ವಿ. ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿಲ್ಲ. ಬಟ್ ನಮ್ಮ ಫ್ರೆಂಡ್ಗೆ ವೆರಿಫಿಕೇಶನ್ ಆಗಿ 18,000 ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಒಬ್ರು ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಅವರು ತಾಲೂಕು ಆಫೀಸಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸಿರ್ತಾರೆ. ಒಂದು ವೇಳೆ ನೀವು ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಬಂದು ವೆರಿಫಿಕೇಶನ್ ಇನ್ನೂ ಮಾಡಿಸಿಲ್ಲ. ಕಾಲ್ ಮಾಡಿನೂ ಕೂಡ ನಾವು ಹೇಳ್ತಿದ್ದಾರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ. ನೀವು ಇನ್ನೂ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ರಿ ಅಂದ್ರೆ ಒನ್ ಟೈಮ್ ಸಾಕು, ಮತ್ತೆ ಹೋಗುವಂತ ಒಂದು ಅವಶ್ಯಕತೆ ಇಲ್ಲ. ಮತ್ತೆ ಎರಡನೇದಾಗಿ ಬ್ರೋ ಅವರೇ ಫೋನ್ ಮಾಡಿ ಕರೆದಿದ್ದಾರೆ ವೆರಿಫಿಕೇಶನ್ಗೆ. ನಾನು ನನ್ನ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡ್ಸಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ತಗೊಂಡೋಗಿ ತಾಲೂಕು ಆಫೀಸ್ ನಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮತ್ತೆ ಅವರೇ ಕಾಲ್ ಮಾಡ್ಬಿಟ್ಟು ಮತ್ತೆ ಬನ್ನಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಏನ್ ಮಾಡೋದು, ನೀವು ಮಾಡಿಸಿಲ್ಲ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ. ಸೊ ಇನ್ನೊಂದ್ಸತಿ ಆ ಒಂದು ಡಾಕ್ಯುಮೆಂಟ್ಸ್ ನ ತಗೊಂಡು ಅದೇ ತಾಲೂಕು ಆಫೀಸಲ್ಲಿ ನೀವು ಎಲ್ಲಿ ಹೋಗಿದ್ರೋ ಅದೇ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ವೆರಿಫಿಕೇಶನ್ ಮಾಡ್ಸಕ್ಕೆ ಟ್ರೈ ಮಾಡಿ. ಒಂದ್ ವೇಳೆ ಅವ್ರ ಸಿಸ್ಟಮ್ ಅಲ್ಲಿ ನನ್ನ ಎರರ್ ಇರ್ಬೋದು, ಅಪ್ಡೇಟ್ ಆಗಿಲ್ಲದೆ ಇರ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಅವ್ರು ಮತ್ತೆ ಕರೀತಾರೆ. ಹಂಗಾಗಿ ತುಂಬಾ ಜನಕ್ಕೆ ಕರೆದಿದ್ದಾರೆ ಕೂಡ, ಯಾರ್ದೆಲ್ಲ ಅಪ್ಡೇಟ್ ಆಗಿಲ್ವೋ ಗಡ್ಬಿಡಿನಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ಅಂತವ್ರದಿಂದ ಅಪ್ಡೇಟ್ ಆಗಿರಲ್ಲ. ಸೊ ಹಂಗಾಗಿ ಕಾಲ್ ಮಾಡಿ ಕರೆದಿರ್ತಾರೆ. ಒಂದ್ ವೇಳೆ ನಿಮ್ಗೆ ಕರೆದಿದ್ದಾರೆ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಆಗಿದೆ ಅಂತ ಬಂದಿದೆ ಅಂದ್ರೆ ಮತ್ತೆ ಹೋಗುವಂತ ಒಂದು ಅವಶ್ಯಕತೆ ಇಲ್ಲ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆನೂ ಕೂಡ ಇಲ್ಲ. ಓಕೆನಾ? ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಡೈಲಿ ಏನ್ ವಿಡಿಯೋ ಮಾಡಕ್ ಹೋಗಲ್ಲ, 2 ದಿನ 3 ದಿನಕ್ಕೆ ಒಂದ್ಸತಿ ನನ್ನ ಕಮೆಂಟ್ಸ್ಗಳು ಅದೇ ಕಮೆಂಟ್ ಮೇಲೆ ಜಾಸ್ತಿ ಬಂತು ಅಂತ ಹೇಳೋದಾದ್ರೆ ನಾನು ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಹೋಗ್ಬಿಟ್ಟು ತಾಲೂಕು ಆಫೀಸ್ ನಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತೆ ಅವ್ರು ಎಲ್ಲಿ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.